ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಶ್ರುತಿ. ಬಿಜೆಪಿಯಲ್ಲಿ ಈ ಕ್ಷಣಕ್ಕೂ ಬಣ ಬಡಿದಾಟ ಮುಂದುವರಿತಾನೆ ಇದೆ. ಬಿಜೆಪಿ ಹೈಕಮಾಂಡ್ ಸತತವಾಗಿ ಪ್ರಯತ್ನ ಪಟ್ಟರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನ ಕೊಟ್ಟರೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಕೇಳುವ ಮನಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ. ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ? ರೆಬಲ್ ನಾಯಕರ ಸಂಧಾನಕ್ಕೆ ವೇದಿಕೆ ಏನೋ ಫಿಕ್ಸ್ ಆಗಿದೆಯಂತೆ. ಅದೆಷ್ಟು ಬಾರಿ ವೇದಿಕೆ ಫಿಕ್ಸ್ ಆಗಿದೆ ಲೆಕ್ಕ ಇಲ್ಲ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಾ BL ಸಂತೋಷ್ ಅನ್ನೋದು ಪ್ರಶ್ನೆ. ಭಿನ್ನಮತೀಯರ ಮುನ್ಸಿಗೆ ಸಿಗುತ್ತಾ ಮದ್ದು ಅನ್ನೋದು ಕೂಡ ಪ್ರಶ್ನೆ ಇದೆ. ಈ ಕ್ಷಣಕ್ಕೆ ರೆಬಲ್ ನಾಯಕರ ಅಳಲನ್ನ BL ಸಂತೋಷ್ ಅವರು ಕೇಳಲಿದ್ದಾರಂತೆ. 2 ದಿನಗಳ ಚಿಂತನಾ ಸಭೆಯಲ್ಲಿ ಸಮಸ್ಯೆ ಆಲಿಸಲಿದ್ದಾರೆ ನಾಯಕರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಜೊತೆ ಚರ್ಚೆ ಮಾಡಲಿದ್ದಾರೆ. ಕುಮಾರ್ ಬಂಗಾರಪ್ಪ ಮತ್ತಿತರ ಜೊತೆಗೂ ಕೂಡ ಮಾತುಕತೆ ನಡೆಸಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. BL ಸಂತೋಷ್ ಅವರು ಈ ರೆಬಲ್ ಬಣ ಅಂತ ಕಾಣಿಸ್ಕೊಂಡಿದೆಯಲ್ಲ ಬಿಜೆಪಿ ಪಾಳ್ಯದಲ್ಲಿ, ಅವರನ್ನ ಕರೆದು ಮಾತನಾಡಿಸಿ ಸಂಧಾನ ಮಾಡಬಹುದು. ಅದನ್ನ ಬಿಟ್ಟು ಇಡೀ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ಇದೆ, ಅದನ್ನ ಸರಿ ಮಾಡ್ತೀವಿ ಅಂದ್ರೆ ಕೆಲ ನಾಯಕರು ಇವರ ಮಾತನ್ನ ಕೇಳಿಸ್ಕೊಳ್ಳಲ್ಲ. ಕಾರಣ BL ಸಂತೋಷ್ ಅವರ ಬಗ್ಗೆ ಕೂಡ ಬಿಜೆಪಿ ನಾಯಕರಲ್ಲಿ ಕೆಲವರಲ್ಲಿ ಅಸಮಾಧಾನ ಇದೆ. ಕಾರಣ ಪ್ರತಿ ವಿಚಾರದಲ್ಲೂ ಕೂಡ ಅವರು ಮುತುವರ್ಜಿ ವಹಿಸ್ತಾರೆ, ಕೆಲವರಲ್ಲಿ ಅವರು ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕೆಲವರು ಅಸಮಾಧಾನಗೊಂಡಿದ್ದಾರೆ. ಇವ್ರು ಯಾಕೆ ಯಡಿಯೂರಪ್ಪನವರ ಫ್ಯಾಮಿಲಿ ಕಂಡ್ರು ಕೂಡ ಆಗಲ್ಲ BL ಸಂತೋಷ್ ಅವರಿಗೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ BL ಸಂತೋಷ್ ಅವರ ಮಾತನ್ನ ಕೇಳಿಸ್ಕೊಳ್ಬೇಕು ಅಂದ್ರೆ ಕೆಲ ನಾಯಕರು ಈ ರೆಬಲ್ ಟೀಮ್ ಅಂತ ಗುರುತಿಸ್ಕೊಂಡಿದ್ದಾರಲ್ಲ, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಇಂಥವ್ರು ಕೇಳಿಸ್ಕೊಳ್ಬಹುದು. ಅವರನ್ನ ಬಿಟ್ಟು ಉಳಿದವರು ಇವರ ಮಾತನ್ನ ಕೇಳಿಸ್ಕೊಳ್ತಾರಾ? ಇವ್ರು ಹೇಳಿದಕ್ಕೆಲ್ಲ ಓಕೆ ಅಂತ ಹೇಳಿ ಮುನಿಸನ್ನ ಮರೆತು ಒಗ್ಗಟ್ಟಾಗಿ ಹೋಗ್ತಾರಾ? ಇದು ಕೂಡ ಈ ಕ್ಷಣಕ್ಕೆ ಪ್ರಶ್ನೆ ಇದೆ. ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ಶುರುವಾಗಿರೋದೇ ಇವರಿಂದ ಅನ್ನುವಂತಹ ವಿಚಾರಗಳೆಲ್ಲ ಕೇಳೋದಕ್ಕೆ ಸಿಗುತ್ತೆ. ಕಾರಣ ಪ್ರತಿ ಬಾರಿ ಚುನಾವಣೆಯಲ್ಲಿ ಈ ಟಿಕೆಟ್ ಹಂಚಿಕೆಯಿಂದ ಹಿಡ್ಕೊಂಡು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಕೂಡ ಡಿಸೈಡ್ ಮಾಡೋ ನಿಟ್ಟಿನಲ್ಲಿ BL ಸಂತೋಷ್ ಅವರ ಹಸ್ತಕ್ಷೇಪ ಇತ್ತು. ಕೆಲವರಿಗೆ ಟಿಕೆಟ್ ಮಿಸ್ ಆಗೋದಕ್ಕೂ ಕೂಡ ಇವರೇ ಕಾರಣ. ಇಂಥ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಹಾಗಾಗಿ ಇವರ ಮಾತನ್ನ ರಾಜ್ಯ ಬಿಜೆಪಿಯಲ್ಲಿರೋ ಅಷ್ಟು ಜನ ನಾಯಕರು ಕೇಳಿಸ್ಕೊಂಡು ಒಗ್ಗಟ್ಟಾಗಿ ಹೋಗೋದಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ದಿನ ನಿರಂತರ ಸಭೆಗಳಿದೆಯಂತೆ. ಆ ಸಭೆಯಲ್ಲಿ ಅಂದ್ರೆ ಒಂದು ಬೃಹತ್ ವೇದಿಕೆ ಸಿದ್ಧಪಡಿಸಿದ್ದಾರೆ. ಆ ವೇದಿಕೆ ಮೂಲಕ ರಾಜ್ಯ ಬಿಜೆಪಿ ನಾಯಕರಲ್ಲಿರುವಂತಹ ಅಸಮಾಧಾನಗಳನ್ನು ಹೋಗಲಾಡಿಸಬೇಕು ಅನ್ನೋ ಪ್ರಯತ್ನಗಳು ಆಗತ್ತಂತೆ. ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, BL ಸಂತೋಷ್ ಅವರಿಂದ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮುಗಿದು ಹೋಗುತ್ತೆ ಅಂತ ಹೇಳಕ್ಕಾಗತ್ತಾ ಈ ಕ್ಷಣಕ್ಕೆ? ಯಾಕಂದ್ರೆ BL ಸಂತೋಷ್ ಅವರನ್ನ ಕಂಡ್ರೇನೆ ಕೆಲವರಿಗೆ ಅಸಮಾಧಾನ ಇದೆ. ಶ್ರುತಿ, ಏನು ಬಿಜೆಪಿಯಲ್ಲಿರುವಂತಹ ಬಣ ಬಡಿದಾಟವನ್ನ ಬ್ರೇಕ್ ಮಾಡೋದಕ್ಕೆ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಇದೀಗ BL ಸಂತೋಷ್ ಅವರೇ ಅಕಾಳಕ್ಕೆ ಇಳಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ರೆಬಲ್ ನಾಯಕರು ವರ್ಸಸ್ ವಿಜೇಂದ್ರ ಅವರ ಬಣ ಏನಿತ್ತು, ಈ 2 ಬಣಗಳ ಕಚ್ಚಾಟದಿಂದ ಈಗಾಗಲೇ ಸಂಘಟನೆ ಸಾಕಷ್ಟು ಇಳಿಕೆ ಆಗಿರುವಂತದ್ದು, ಕುಂಠಿತಗೊಂಡಿದೆ. ಸೊ ಹೀಗಾಗಿ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಮುನ್ನವೇ ಇದೆಲ್ಲ ಗೊಂದಲಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತ ಈಗ BL ಸಂತೋಷ್ ಅವರೇ ಅಖಾಡಕ್ಕೆ ಇಳಿತಾ ಇರುವಂತದ್ದು. ಈಗಾಗಲೇ ಹೈಕಮಾಂಡ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ಹೈಕಮಾಂಡ್ ಪ್ರಯತ್ನವೂ ಕೂಡ ಎಲ್ಲೋ ಒಂದ್ ಕಡೆ ವಿಫಲವಾಯಿತು. ಅದರ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರಾದಂತಹ ಸದಾನಂದ ಗೌಡ ಆಗಿರ್ಬೋದು, ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಇವರ ನೇತೃತ್ವದಲ್ಲೂ ಕೂಡ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ನೋಡಿದ್ರು, ಅದು ಕೂಡ ವಿಫಲ ಆಯ್ತು. ಸೊ ಹೀಗಾಗಿ BL ಸಂತೋಷ್ ಅವರೇ ಇದಕ್ಕೆ ಮದ್ದು ಅನ್ನುವಂಥದ್ದು, ಅಂದ್ರೆ ಏನು ರೆಬಲ್ ನಾಯಕರ ಮನಸ್ತಾಪ ಮುನಿಸು ಏನಿದೆಯೋ ಇದನ್ನೆಲ್ಲ ಕಡಿವಾಣ ಹಾಕೋದಕ್ಕೆ BL ಸಂತೋಷರಿಂದಲೇ ಸಾಧ್ಯ ಅನ್ನುವಂಥದ್ದು ಇದೀಗ ಬಿಜೆಪಿಯ ನಿರ್ಧಾರ. ಸೊ ಹೀಗಾಗಿ ನೀವು ಹೇಳಿದ್ರೆ BL
ಸಂತೋಷ್ ಅವರ ವಿರುದ್ಧವೇ ಕೆಲ ಅಸಮಾಧಾನಗಳು ಇದೆ ಅಂತ. ಆದ್ರೂ ಕೂಡ RSS ಅನ್ನುವಂಥದ್ದು ಬಂದ್ರೆ ಎಲ್ಲಾ ಬಿಜೆಪಿ ನಾಯಕರು RSS ಗೆ ತಲೆ ಹಾಕ್ತಾರೆ. ಸೊ ಹೀಗಾಗಿ BL ಸಂತೋಷ್ ಅವರು ಒಂದು ಬಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಜನಾರ್ದನ್ ರೆಡ್ಡಿ ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ಮುನಿಸನ್ನ ದೂರ ಮಾಡಿದ್ದು BL ಸಂತೋಷ್ ಅವರು ಅಂತ. ಸೊ ಹೀಗಾಗಿ BL ಸಂತೋಷ್ ಅವರಿಗೆ ಆ ಒಂದು ಸಾಮರ್ಥ್ಯ ಇರುವಂತಹ ಕಾರಣಕ್ಕಾಗಿ ಇದೀಗ ರೆಬಲ್ ನಾಯಕರ ಮನಸ್ತಾಪ ಏನಿದೆ, ಮುನಿಸ್ ಏನಿದೆ, ಅದೇ ರೀತಿಯಾಗಿ ರೆಬಲ್ ನಾಯಕರ ನಿಲುವುಗಳು, ಗೊಂದಲಗಳು, ಸಮಸ್ಯೆಗಳು ಏನೇನಿದೆಯೋ ಎಲ್ಲವನ್ನ ಕೂಡ ಕೂತು ಚರ್ಚೆ ಮಾಡಿ ಬಗೆಹರಿಸೋದಕ್ಕೆ ಇದೀಗ BL ಸಂತೋಷ್ ಅವರು ಮುಂದಾಗಿರುವಂತದ್ದು. ಏನು ಇದೇ ವಾರ 18 ಹಾಗೂ 19 2 ದಿನಗಳು ಚಿಂತನಾ ಸಭೆ ಇದೆ. ಈ ಒಂದು ಸಭೆಯಲ್ಲಿ ರೆಬಲ್ ನಾಯಕರಾದಂತಹ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ಪ್ರತಾಪ್ ಸಿಂಹ, BP ಹರೀಶ್, ರಮೇಶ್ ಜಾರಕಿಹೊಳಿ ಅವರು, ಸೊ ಈ ಎಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಅವರ ನಿಲುವುಗಳನ್ನ, ಗೊಂದಲಗಳನ್ನ ಬಗೆಹರಿಸಿ ಈ ಒಂದು ಬಣ ಬಡಿದಾಟ ಏನಿದೆಯೋ, ಆಂತರಿಕ ಕಚ್ಚಾಟ ಆಗಿರ್ಬೋದು, ಬಹಿರಂಗವಾಗಿ ಕೂಡ ಸಾಕಷ್ಟು ಕಚ್ಚಾಟ ಆಗಿದೆ, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಇಡೋದಕ್ಕೆ BL ಸಂತೋಷ್ ಅವರು ಮುಂದಾಗ್ತಾ ಇದ್ದಾರೆ. ಅಶ್ವತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.